ಹೇಳಿ. ಹಲ್ಲೆಲೂಯಾ. ಅಂದ್ರೆ ಅಷ್ಟೊಂದು ಭಯಪಡುವಂತ ವ್ಯಕ್ತಿ ಆತನು. ಆತನು ಪ್ರತಿ ವಿಷಯದಲ್ಲಿ ಆತನು ಭಯಪಡ್ತಾ ಇದ್ದ. ಅಂತ ಒಂದು ಅಧೈರ್ಯವುಳ್ಳಂತ ಈ ತಿಮೋತಿ, ಅಂತ ಬಲಹೀನವಾದಂಥ ಈ ತಿಮೋತಿ, ಅಷ್ಟು ಧೈರ್ಯವಿಲ್ಲದಂಥ ಈ ತಿಮೋತಿ, ನಾವು ನೋಡ್ತೇವೆ ಆತನ ಮೊದಲನೇ ಕ್ಯಾರೆಕ್ಟರ್ ಏನಂದ್ರೆ, ಮೊದಲನೇ ಸ್ವಭಾವ ಏನಪ್ಪ ಅಂತಂದ್ರೆ, ಆತನು ಮಾತಿಗೆ ಆತನು ಬಹಳಷ್ಟು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆತನು ಭಯಪಡುವಂತ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ನಾವು 2ನೇ ತಿಮೋತಿ 1ನೇ ಅಧ್ಯಾಯ 7ನೇ ವಚನ ಮತ್ತು 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಮೊದಲನೇ ಸ್ವಭಾವ, ಮೊದಲನೇ ಕ್ಯಾರೆಕ್ಟರ್, ಆತನು ತುಂಬಾ ಅಂಜುಬುರುಕನಾಗಿದ್ದನು, ತುಂಬಾ ಭಯಪಡುವಂತ ವ್ಯಕ್ತಿಯಾಗಿದ್ದನು. ಆತನಲ್ಲಿ ಧೈರ್ಯ ಅಂತಕ್ಕಂಥದ್ದು ಎಷ್ಟು ಇಲ್ಲ. ಅದಕ್ಕೆ ಈ ಪೌಲನ ಆತನಿಗೆ ಪತ್ರಿಕೆ ಬರುವಂತ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ, ತಿಮೋತಿ, ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಅದು ಹೇಡಿತನದ ಆತ್ಮ ಅಲ್ಲ ಎಂಬುದಾಗಿ ಈ ಪೌಲನು ತಿಮೋತಿಯನ್ನು ಧೈರ್ಯ ಪಡೆದಕ್ಕೋಸ್ಕರಾಗಿ ಆತನು ತನ್ನ ಪತ್ರಿಕೆಯಲ್ಲಿ ಆತನನ್ನು ಜ್ಞಾಪಕ ಮಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇದು ಮೊದಲನೇ ಸ್ವಭಾವ, ಆತನು ತುಂಬಾ ಭಯಪಡುವಂತ ವ್ಯಕ್ತಿ ಆಗ್ತನು. 2ನೇದಾಗಿ ಆತನ ಸ್ವಭಾವ ಏನಿತ್ತು ನೋಡ್ರಿ, ದಯವಿಟ್ಟು ಯಾರಾದರೂ ಬರೋತೀರಾ? ಅದೇ 2ನೇ ತಿಮೋತಿ 1ನೇ ಅಧ್ಯಾಯ 3ನೇ ವಚನ ಓದ್ತಿರಮ್ಮ. ಅದೇ 2ನೇ ತಿಮೋತಿ 1ನೇ ಅಧ್ಯಾಯ 3ನೇ ವಚನ ಓದ್ರಿ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೆ ಜ್ಞಾಪಿಸಿಕೊಳ್ಳುತ್ತೇನೆ. ಇದಲ್ಲದೆ ಅನುಸರಿಸಿ ಒಳ್ಳೆಯ ಮನಸ್ಸಾಕ್ಷಿಯುಳ್ಳವನಾಗಿ ಆರಾಧಿಸುವಂಥ ದೇವರಿಗೆ ನಿನ್ನ ವಿಷಯವಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ನಿನ್ನ ಕಣ್ಣೀರನ್ನು ಸಾಕಮ್ಮ. 2ನೇ ಕ್ಯಾರೆಕ್ಟರ್ ಏನದಂತ ತಿಮೋತಿದು? 2ನೇ ಸ್ವಭಾವ ಏನದಂತ ತಿಮೋತಿಯಲ್ಲಿ? 2ನೇ ಸ್ವಭಾವ ಏನದಪ್ಪ ಅಂತಂದ್ರೆ, ಆತನು ಯಾವಾಗಲೂ ಸಣ್ಣ ಸಣ್ಣ ಪುಟ್ಟ ವಿಷಯಗಳಿಗೆ ಆತನು ಅಳುವಂತ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ದೇವರು ವಾಕ್ಯದ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆತನ ಕ್ಯಾರೆಕ್ಟರ್ ಏನ್ರಿ? ಆತನ 2ನೇ ಸ್ವಭಾವ ಏನಂದ್ರೆ, ಆತನಲ್ಲಿರುವಂತ 2ನೇ ಬಲಹೀನತೆ ಏನಪ್ಪಾ ಅಂತಂದ್ರೆ, ಆತನು ಎಂಥ ವ್ಯಕ್ತಿ ಆಯ್ತನಪ್ಪ ಅಂತಂದ್ರೆ, ಬಹಳ ಸೂಕ್ಷ್ಮವಾದಂಥ ವ್ಯಕ್ತಿಯಾಗಿದ್ದಾನೆ ಆತನು. ಎಷ್ಟು ಸೂಕ್ಷ್ಮವಾದ ವ್ಯಕ್ತಿಯಾಗಿದ್ದಾನಪ್ಪ ಅಂತಂದ್ರೆ, ನಮ್ಮ ಭಾಷೆಯಲ್ಲಿ ಅಂತೀವಲ್ಲ, ಮುಟ್ಟಿದ್ರೆ ಮುನಿ ಅಂತಾರಲ್ಲ, ಒಂದು ಇರ್ತದಲ್ರಿ ಗಿಡದ ಹೆಸರೇನ್ರಿ? ಮುಟ್ಟಿದ್ರೆ ಮುದುರ್ಕೊಳ್ತು ನೋಡ್ರಿ, ಅದ್ರ ಹೆಸರೇನು? ಆ ಗಿಡ ಏನು? ಹೋಗಿ ಅದಕ್ಕೆ ಮುಟ್ಟಿದ್ರೆ ಏನಾಗ್ತದದು? ಮುದುರ್ಕೊಳ್ತದ. ಸೊ ತಿಮೋತಿ ಅಂತ ಸೂಕ್ಷ್ಮ ಸ್ವಭಾವಗಳಂತ ವ್ಯಕ್ತಿ ಅಂತ ಹೇಳಿರ. ಆತನು ಯೌವನಸ್ಥನಾಗಿದ್ದಾನೆ. ಆದರೆ ನಾವು ನೋಡ್ತಿದ್ದೇವೆ ಆತನಲ್ಲಿರುವಂಥ ಸ್ವಭಾವ, 2ನೇ ಸ್ವಭಾವ ಏನಪ್ಪ ಅಂತಂದ್ರೆ, ಆತನು ಮಾತಿಗೂ ಒಂದು ಸಣ್ಣ ವಿಷಯ ಬಂದ್ರೂ ಆತನ ಅಳ್ತಾ ಇದ್ದ, ಒಂದು ಯಾವುದಾದ್ರೂ ಒಂದು ದೊಡ್ಡ ವಿಷಯ ಬಂದ್ರೆ ಅಳ್ತಾ ಇದ್ದ. ಇಷ್ಟೊಂದು ಸೂಕ್ಷ್ಮವಾದಂಥ ಮನುಷ್ಯ ಇದ್ದನಪ್ಪ ಅಂತಂದ್ರೆ, ಇಂಥ ಸೂಕ್ಷ್ಮವಾದಂಥ ವ್ಯಕ್ತಿ ಇದ್ದನಪ್ಪ ಅಂತಂದ್ರೆ, ಆತನು ಮಾತಿಗೆ ಪ್ರತಿ ವಿಷಯದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ಅಳುವಂಥ ಸ್ವಭಾವ ಆತನಲ್ಲಿತ್ತು. ಹೆಚ್ಚಾಗಿ ಆತನು ಯಾತಕ್ಕೋಸ್ಕರ ಅಳ್ತಾ ಇದ್ದೀನಪ್ಪ ಅಂತಂದ್ರೆ, ಆತನು ಇತರರಿಗೋಸ್ಕರವಾಗಿ, ಯಾವಾಗ ಇತರರಿಗೆ ಕಷ್ಟಗಳು ಬರ್ತವೋ, ಇತರರಿಗೆ ಶ್ರಮೆಗಳು ಬರ್ತವೋ, ಇತರರಿಗೆ ಬಾಧೆ ಬರ್ತವೋ, ಅಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಇತರರ ನೋವು, ಇತರರ ಬಾಧೆ, ಇತರರ ಕಷ್ಟಗಳು ತನ್ನ ಕಷ್ಟಕ್ಕೆ ಹೆಚ್ಚಾಗಿ ಆತನು ಅಳುವಂಥ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ನೋಡ್ರಿ, ನಾವು ನೋಡ್ತೇವೆ ತಿಮೋತಿ ಅಲ್ಲಿ 2ನೇದಾಗಿ ಆತನ ಲಕ್ಷಣ ಏನಪ್ಪ ಅಂತಂದ್ರೆ, ಬಹಳ ಸೂಕ್ಷ್ಮವಾದಂಥ ವ್ಯಕ್ತಿ ಆತನು. ಪ್ರತಿ ವಿಷಯಕ್ಕೂ ಆತನು ಪದೇ ಪದೇ ಕಣ್ಣೀರು ಸುರಿಸುವಂಥ ವ್ಯಕ್ತಿಯಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ಕೊನೆಯದಾಗಿ ಇನ್ನೊಂದು ಆತನ ಲಕ್ಷಣ ಏನಪ್ಪ ಅಂತಂದ್ರೆ, ಆತನ ಸ್ವಭಾವ ಏನಪ್ಪ ಅಂತಂದ್ರೆ, ಯಾರಾದರೂ ಓದ್ತೀರಾ? 1ನೇ ತಿಮೋತಿ 5ನೇ ಅಧ್ಯಾಯ 23ನೇ ವಚನ ಓದಮ್ಮ. 1 ತಿಮೋತಿ 1ನೇ ತಿಮೋತಿ 5ನೇ ಅಧ್ಯಾಯ 23ನೇ ವಚನ. 1 ತಿಮೋತಿ 1ನೇ ತಿಮೋತಿ 5ನೇ ಅಧ್ಯಾಯ 23ನೇ ವಚನ ಓದ್ರಿ. ನೀರನ್ನು ಮಾತ್ರ ಕುಡಿಯುವನಾಗಿರದೆ ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ್ಗೆ ಉಂಟಾಗುವಂಥ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷರಸವನ್ನು, ಹಲ್ಲೆಲೂಯಾ, ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಶ್ರೇಷ್ಠರಿಗೆ ಬಂದಿರುವಂಥ ದೇವರ ಜನರೇ, 3ನೇದಾಗಿ ತಿಮೋತಿಯಲ್ಲಿರುವಂಥ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂದರೆ, ತಿಮೋತಿಯಲ್ಲಿರುವಂಥ ಒಂದು ಸ್ವಭಾವ ಏನಪ್ಪ ಅಂತಂದರೆ, ಆತನು ಬಹಳಷ್ಟು ಪದೇ ಪದೇ ಆತನು ಅನಾರೋಗ್ಯಕ್ಕೆ ಗುರಿಯಾಗುವಂಥ ವ್ಯಕ್ತಿಯಾಗ್ತಾನೆ ಎಂಬುದಕ್ಕೆ ದೇವ್ರ ವಾಕ್ಯ ನೋಡ್ತಾನೆ. ಆತನಿಗೆ
ವಿಪರೀತವಾದಂಥ ಒಂದು ಹೊಟ್ಟೆ ನೋವು ಆತನಿಗೆ ಪದೇ ಪದೇ ಕಾಡ್ತಾ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಸೊ ಈ ಸಮಯದಲ್ಲಿ ಅದಕ್ಕೋಸ್ಕರ ಪೌಲನ ಆತನಿಗೆ ಹೇಳ್ತಾನೆ, ನಿನಗಿರುವಂಥ ಅಜೀರ್ಣದ ನಿಮಿತ್ತವಾಗಿ, ನಿನಗಿರುವಂಥ ಆರೋಗ್ಯದ ಸಮಸ್ಯೆ ನಿಮಿತ್ತವಾಗಿ ನೀನು ಕೇವಲ ನೀರನ್ನು ಮಾತ್ರ ಕುಡಿದೆ ಆವಾಗವಾಗ ಸ್ವಲ್ಪ ನೀನೇನು ಮಾಡಂದ್ರೆ ದ್ರಾಕ್ಷರಸವನ್ನು ಕೂಡ ನೀನು ಕುಡಿತಾ ಇರು. ಯಾಕಂದರೆ ಅದರಲ್ಲಿ ಬಹಳ ಅದ್ಭುತವಾದಂಥ ಪೋಷಕಾಂಶಗಳಿರ್ತವೆ. ಅದು ನಿನ್ನ ದೇಹಕ್ಕೆ, ನಿನ್ನ ಆರೋಗ್ಯಕ್ಕೆ ಬಹಳ ಪ್ರಯೋಜನಕರವಾಗಿರೋದ್ರಿಂದಾಗಿ ಪೌಲನು ನಾವು ನೋಡ್ತಿದ್ವಿ ಅಲ್ಲಿ ತಿಮೋತಿಗೆ ಹೇಳ್ತಾ ಇದ್ದೇನೆ, ನಿನ್ನ ಒಂದು ಹೊಟ್ಟೆ ನೋವಿಗಾಗಿ, ನಿನ್ನ ಒಂದು ಆರೋಗ್ಯದ ಸಮಸ್ಯೆಗಾಗಿ ನೀನು ಆವಾಗ ದ್ರಾಕ್ಷರಸವನ್ನು ತೆಗೆದುಕೊಳ್ತಾರೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದರೆ ನಾವು ನೋಡ್ತಿದ್ದೇವೆ, ಮೂರನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವಾಗಲೂ ತಿಮೋತಿ ಆತನು ರೋಗಗ್ರಸ್ತವಾದಂಥ ವ್ಯಕ್ತಿಯಾಗಿದ್ದನು. ಪದೇ ಪದೇ ಆತನಿಗೆ ಹೊಟ್ಟೆ ನೋವು ಅಂತಕ್ಕಂಥದ್ದು ಆತನಿಗೆ ಕಾಡ್ತಾ ಇತ್ತು ಎಂಬುದಾಗಿ ಮೂರನೇ ಸ್ವಭಾವ ಆತನೆಲ್ಲ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಎಷ್ಟು ಗುಣಗಳಾದ್ರಿ ಈ ತಿಮೋತಿ, ಎಷ್ಟು ಬಲಹೀನ. ಮೊದಲನೇ ಆತನ ಸ್ವಭಾವ ಏನು? ಭಯಪಡುವಂಥವನು, ಅಂಜುವಂಥವನಾಗಿದ್ದನು. ಎರಡನೇ ಸ್ವಭಾವ ಏನ್ರಿ? ಬಹಳ ಸೂಕ್ಷ್ಮವಾದಂಥ ವ್ಯಕ್ತಿ. ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ವಿಷಯಗಳು ಕೂಡ ಆತನು ಕಣ್ಣೀರು ಸುರಿಸುವಂಥ ವ್ಯಕ್ತಿಯಾಗಿದ್ದನು. ಆತನಲ್ಲಿ ಧೈರ್ಯ ಅಂತಕ್ಕಂಥದ್ದು ಎಷ್ಟು ಮಾತ್ರ ಇರಲಿಲ್ಲ. ಎರಡನೇದಾಗಿ ಮತ್ತು ನಾವು ಮೂರನೇದಾಗಿ ನಾವು ನೋಡ್ತೇವೆ, ಆತನು ಪದೇ ಪದೇ ಅನಾರೋಗ್ಯಕ್ಕೆ, ರೋಗದ ಪಾಲಾಗುವಂಥ ವ್ಯಕ್ತಿ ಆತನಾಗಿದ್ದ ಅಂತೇಳಿ. ಅಲ್ಲೆಲ್ಲೂಯ್ಯ. ನೋಡ್ರಿ, ಭಯಪಡುವಂಥ ಈ ವ್ಯಕ್ತಿ, ಪ್ರತಿ ಸಲ ಸಣ್ಣ ವಿಷಯಕ್ಕೂ ಕಣ್ಣೀರು ಸುರಿಸುವಂಥ ಈ ವ್ಯಕ್ತಿ, ಮತ್ತು ಪದೇ ಪದೇ ಹೊಟ್ಟೆ ನೋವಿಗೆ ಗುರಿಯಾಗುವಂಥ ಈ ವ್ಯಕ್ತಿ, ಅನಾರೋಗ್ಯಕ್ಕೆ ತುತ್ತಾಗಿ ಬಾಧೆಪಡುವಂಥ ಈ ವ್ಯಕ್ತಿ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಪೌಲನ ಜೊತೆ ಏನು ಮಾಡ್ಬೇಕಂದ್ರೆ ಸೇವೆಗೆ ಹೋಗ್ಬೇಕಂತ. ಅಲ್ಲೆಲ್ಲೂಯ್ಯ. ಎಲ್ಲಿಗೆ ಹೋಗ್ಬೇಕ್ರಿ ಈ ವ್ಯಕ್ತಿ? ಪೌಲನ ಜೊತೆ ಸೇವೆಗೆ ಹೋಗ್ಬೇಕು. ಆದರೆ ನಾವು ನೋಡ್ತೀವಿ, ಪೌಲನ ಜೊತೆಗೆ ಈ ವ್ಯಕ್ತಿ ಸೇವೆ ಮಾಡ್ಬೇಕಂದ್ರೆ, ಪೌಲನ ಜೊತೆ ಈತನು ಸೇವೆಯಲ್ಲಿ ಮುಂದೆ ಸಾಗ್ಬೇಕಪ್ಪ ಅಂತಂದ್ರೆ, ಈತನ ಸ್ವಭಾವ ಹೇಗಿದ್ದಾರೆ? ಈತನು ಭಯಪಡುವಂಥವನಾಗಿದ್ದಾನೆ, ಕಣ್ಣೀರು ಸುರಿಸುವಂಥವನಾಗಿದ್ದಾನೆ ಮತ್ತು ರೋಗದ ಪಾಲಾಗಿದ್ದಾನೆ. ಸೊ ಇಂಥ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನ ಸೇವೆ ಹೇಗಿದೆ? ಪೌಲನ ಸೇವೆ ಏನಾದರೂ ಆರಾಮದಾಯಕವಾದಂಥ ಸೇವೆ ಇದೆನಾ? ಪೌಲನ ಸೇವೆ ಏನಾದರೂ ಅದು ಬಹಳ ಸಮಾಧಾನಕರವಾದಂಥ ಸೇವೆ ಇದೆನಾ? ಇಲ್ಲ. ಪೌಲನ ಸೇವೆ ಯಾವ ರೀತಿ ಇದೆ ಅಂದರೆ, 2 ಕೊರಿಂಥಿ 11ನೇ ಅಧ್ಯಾಯದಲ್ಲಿ ನಾವು ಪೌಲನ ಸೇವೆ ಯಾವ ರೀತಿ ಇರ್ತದೆ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಪೌಲನ ಒಂದು ಸುವಾರ್ಥ ಸೇವೆ ಯಾವ ರೀತಿ ಇದೆ ಎಂಬುದಾಗಿ ಅಲ್ಲಿ ನಾವು ನೋಡ್ತಿದ್ದೇವೆ. ದಯವಿಟ್ಟು ನೀವು ನೋಡ್ರಿ, 2 ಕೊರಿಂಥಿ 11ನೇ ಅಧ್ಯಾಯ ನೋಡ್ರಿ ದಯವಿಟ್ಟು. ಪೌಲನ ಸೇವಾ ಜೀವಿತ, ಸುವಾರ್ತೆ ಜೀವಿತ ಯಾವ ರೀತಿ ಇದೆ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಮೆಲುಕು ಹಾಕೋಣ. 2 ಕೊರಿಂಥಿ 11ನೇ ಅಧ್ಯಾಯ ನೋಡಮ್ಮ ನೀನು. 2 ಕೊರಿಂಥಿ 11ನೇ ಅಧ್ಯಾಯ 23ನೇ ವಚನ ನೋಡ್ರಿ. 23ನೇ ವಚನ. ಎರಡನೇ ಕೊರಿಂಥಿ 11ನೇ ಅಧ್ಯಾಯ 23ನೇ ವಚನ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು, 5 ಸಾರಿ ಯಹೂದ್ಯರಿಂದ 1 ಕಡಿಮೆ 40 ಏಟುಗಳು ಬಿದ್ದವು, 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು, 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು, 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು, 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ
ಅಪಾಯಗಳು. ಹಲ್ಲೆಲೂಯ. ನೋಡಿದ್ರಿ ಪೌಲನ ಸೇವೆ ಹೆಂಗದ? ಪೌಲನ ಸೇವೆ ಲಿಸ್ಟ್ ಹೆಂಗದ ನೋಡಿದ್ರಿ? ಆತನ ಸೇವೆಯಲ್ಲಿ ಅನೇಕ ಶ್ರಮೆಗಳಿವೆ, ಹಿಂಸೆಗಳಿವೆ, ನಿಂದೆಗಳಿವೆ, ಪೆಟ್ಟುಗಳಿವೆ. ನಾವು ನೋಡ್ತಿದ್ದೀವಿ ಅನೇಕ ಬಾಧೆಗಳಿವೆ. ಆದರೆ ಈತನ ಜೊತೆ ಯಾರು ಸೇವೆ ಮಾಡ್ಬೇಕಪ್ಪ ಅಂತಂದ್ರೆ, ಬಹಳ ಆವಾಗವಾಗ ಬಲಹೀನನಾಗಿ ರೋಗದಲ್ಲಿ ಬಿರುವಂಥ ತಿಮೋತಿ ಏನು ಮಾಡ್ಬೇಕಂದ್ರೆ ಈತನ ಜೊತೆ ಏನು ಮಾಡ್ಬೇಕೀಗ? ಸೇವೆ ಮಾಡ್ಬೇಕಂತೇಳಿ. ಹಲ್ಲೆಲೂಯ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ಪೌಲನ ಸೇವೆ ಇಂಥ ಒಂದು ಪರಿಶ್ರಮಗಳಿಂದ ಕೂಡಿರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಪೌಲನು ಪೆಟ್ಟುಗಳು ತಿನ್ನುವಾಗ, ಪೌಲನನ್ನು ಕೊಲ್ಲುವುದಕ್ಕಾಗಿ ಕಲ್ಲೆಸೆಯುವಾಗ ನಾವು ನೋಡ್ತೇವೆ ಪೌಲನನ್ನು ಅನೇಕರು ಹೊಡೆಯುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅಲ್ಲಿ ತಿಮೋತಿ ಅಲ್ಲಿ ನಾವು ನೋಡ್ತಿದ್ದೇವೆ ಆತನ ಜೊತೆಗೆ ಇದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ತಿಮೋತಿಗೆ ಹೊಟ್ಟೆ ನೋವಿದೆ, ಪದೇ ಪದೇ ರೋಗದಲ್ಲಿ ಬೀಳ್ತಾನೆ ಅಂತೇಳಿ ಪೌಲನೇ ಹೇಳ್ತಾ ಇದ್ದಾನೆ. ಆದರೆ ಒಂದು ವೇಳೆ ಪೌಲನ ಸೇವೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ತಿಮೋತಿ, ಅಣ್ಣ ಇವತ್ತು ನನಗೆ ಹೊಟ್ಟೆ ನೋವು ತುಂಬ ಇದೆ, ನನಗೆ ತುಂಬ ಕಷ್ಟ ಆಗ್ತಾ ಇದೆ, ನಾನು ಇವತ್ತು ನಿನ್ನ ಜೊತೆ ಸೇವೆಗೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಪೌಲು ಸುಮ್ಮನೆ ಕೊಡಂಗಿಲ್ಲ? ಕೊಡ್ತಾನಲ್ಲ. ಯಾಕಂದ್ರೆ ಮೊದಲೇ ಪೌಲಿಗೆ ಗೊತ್ತದೆ ಏನಂತ, ತಿಮೋತಿಗೆ ಆಗಾಗ್ಗೆ ಪದೇ ಪದೇ ಏನಾಗ್ತದೆ, ಅವನಿಗೆ ಹೊಟ್ಟೆ ನೋವಿನ ಸಮಸ್ಯೆ ಇದೆ, ಆಗಾಗ್ಗೆ ಆತನ ರೋಗದಲ್ಲಿ ಬಿದ್ದು ಹೋಗ್ತಾನೆ. ಆದರೆ ಈ ಮಾತು ಈ ತಿಮೋತಿ ಪೌಲನಿಗೆ ಹೇಳ್ದನಪ್ಪ ಅಂತಂದ್ರೆ ಆ ಪೌಲು ಒಪ್ಕೋಬಹುದು. ಆದರೆ ಇವತ್ತೊಂದು ದುಃಖದ ಸಂಗತಿ ಏನಪ್ಪ ಅಂತಂದ್ರೆ, ಇವತ್ತು ಪೌಲನ ಸೇವೆಯಲ್ಲಿ ಸಹಕಾರಿಯಾಗಿ ಇವತ್ತು ಈ ರೀತಿಗೆ ಭಯಪಡುವಂಥವನು, ಬಲಹೀನವಾದಂಥವನು, ರೋಗದಲ್ಲಿ ಬಿದ್ದಂಥವನು, ಪದೇ ಪದೇ ಕಣ್ಣೀರಿನ ಪಾಲಾಗುವಂಥವನು, ಇಂಥ ಸೂಕ್ಷ್ಮವಾದಂಥ ವ್ಯಕ್ತಿ, ಇಂಥ ಅಂಜು ಬರುವಂಥ ವ್ಯಕ್ತಿ, ಈ ವ್ಯಕ್ತಿ ಬಲಹೀನವಾದಂಥ ವ್ಯಕ್ತಿ ನಾವು ನೋಡ್ತೇವೆ ಪೌಲನ ಸೇವೆಯಲ್ಲಿ ಯಾವ ರೀತಿಗೆ ಆತನು ಸಹಕಾರಿಯಾಗಿ ನಿಂತನಪ್ಪ ಅಂತಂದ್ರೆ, ನಾವು ಓದಿದ್ದೀವಲ್ಲ, ಇದೆಲ್ಲ ಲಿಸ್ಟ್ ಓದಿದ್ದೀವಲ್ಲ. ಈಗ ಆತನಿಗೆ ಸರ್ಕಾರದವರು ಚಡಿಗಳಿಂದ ಹೊಡೆಯುವಂಥ ಸಂದರ್ಭದಲ್ಲಿ, ಆತನನ್ನು ಅನೇಕರು ಕಲ್ಲೆಸೆದು ಕೊಲ್ಲುವಂಥ ಸಂದರ್ಭದಲ್ಲಿ, ಆತನಿಗೆ ಅನೇಕ ಸಲ ವಸ್ತ್ರಗಳನ್ನು ಹರಿದು ಆತನಿಗೆ ಹೊಡೆಯುವಂಥ ಸಂದರ್ಭದಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಅಲ್ಲಿ ತಿಮೋತಿ ಪೌಲನ ಜೊತೆ ಇದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯ. ದುಃಖದ ಸಂಗತಿ ಏನಪ್ಪ ಅಂತಂದ್ರೆ, ಇವತ್ತು ಯಾರಾದರೂ ನನಗೆ ಬಂದು ಮತೋನ್ಮಾದಿಗಳು, ಇವತ್ತು ಯಾರಾದರೂ ಬಂದು ನೀನು ಯೇಸು ಕ್ರಿಸ್ತನ ನಾಮವನ್ನು ಪ್ರಚಾರ ಮಾಡಬೇಡ, ಯೇಸು ಕ್ರಿಸ್ತನ ಬಗ್ಗೆ ನೀನು ಸುವಾರ್ತೆನ ಹೇಳ್ಬೇಡ ಅಂತೇಳಿ ಯಾರಾದರೂ ಬಂದು ನನ್ನನ್ನು ಹೊಡೆದು ರಕ್ತ ಸೋರುವಂತೆ, ಗಾಯ ಆಗುವಂತೆ ನನಗೆ ಹೊಡೆದ್ರ ಅಂತೇಳಿ, ಹೊಡೆದಂಥ ಸಂದರ್ಭದಲ್ಲಿ ನಾನು ಆಸ್ಪತ್ರೆ ಪಾಲಾದೆ ಅಂತೇಳಿ, ಆಸ್ಪತ್ರೆ ಪಾಲಾಗಿ ರಕ್ತ ಎಲ್ಲ ಸುರಿದು 3-4 ದಿವಸ ತಾವು ಬದುಕಿನ ಮಧ್ಯೆ ಹೋರಾಡಿ ಆಸ್ಪತ್ರೆ ಪಾಲಾಗಿ ತಿರುಗಿ ಸ್ವಲ್ಪ ಗುಣ ಹೊಂದಿ ಚೇತರಿಸಿಕೊಂಡು ಇನ್ನು ಮತ್ತೆ ನಾನು ಸೇವೆಗೆ ಹೋಗಬೇಕು, ಯೇಸು ಕ್ರಿಸ್ತನ ನಾಮ ಸುವಾರ್ತೆ ಸಾರಬೇಕು, ಸೇವೆ ಮಾಡ್ಬೇಕಂತೇಳಿ ನಾನು ನಮ್ಮ ಸಭೆಯಲ್ಲಿದ್ದಂಥ, ನನ್ನ ಜೊತೆಯಲ್ಲಿದ್ದಂಥ ಪ್ರೆಸೆಂಟ್ ನಮ್ಮ ವಿಶ್ವಾಸಿ ಮಕ್ಕಳನ್ನು, ನನ್ನ ಜೊತೆ ಸಹೋದರ ಸಹೋದರಿಯರನ್ನು ಒಂದು ವೇಳೆ ನಾನು ಕರೆದಪ್ಪ ಅಂದ್ರೆ ನನ್ನ ಜೊತೆಗೆ ಬರ್ತಾರೆ. ನನ್ನ ಜೊತೆಗಿರ್ತಾರ? ಸಾಧ್ಯ ಇಲ್ಲ. ಬೇಡಪ್ಪೋ, ನಿನ್ನೆ ಸಾಯಂಗ್ ಹೊಡೆದ್ರೆ ಹತ್ತಲ್ಲಿ ಹೊಡೆದ, ಮತ್ತು ಇವತ್ತು ಏನು ಮಾಡ್ಲತ್ತನ, ಮತ್ತೆ ಹೋಗಂಬರ್ರಲತ್ತನ ಅಂತೇಳಿ ಭಾಳಷ್ಟು ಜನ ಸಹಕಾರ ಮಾಡಂಗಿಲ್ಲ. ಅದು ನಿಜವಾದಂಥ ಸತ್ಯವಾದಂಥ ಮಾತಿದು. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅಪೊಸ್ತಲರು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪೌಲ ಸೀಲರನ್ನು ಹಿಡಿದು ಎಳೆದುಕೊಂಡು ಅವ್ರ ವಸ್ತ್ರಗಳನ್ನು ಹರಿದು ಅವರಿಗೆ ವಿಪರೀತವಾಗಿ ಹೊಡೆಯುವಂಥ ಸಂದರ್ಭದಲ್ಲಿ ಪೌಲನ ಇಂಥ ಅದ್ಭುತವಾದಂಥ ಶ್ರಮೆಗಳಿಂದ ಕೂಡಿದಂಥ ಈ ಸೇವೆಯಲ್ಲಿ ನಾವು ನೋಡ್ತಿದ್ದೇವೆ ಆತನ ಜೊತೆ ಯಾರಿದ್ದಾರಪ್ಪ ಅಂತಂದ್ರೆ, ಆತನ ಸಂಗಡ ಯಾರಿದ್ದಾರಪ್ಪ ಅಂತಂದ್ರೆ, ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ನೋಡ್ತಿದ್ದೇವೆ ಪೌಲನ ಜೊತೆಗೆ ಸಹಕಾರಿಯಾಗಿ ಸೇವೆಯಲ್ಲಿ ನಿಂದಂಥ ವ್ಯಕ್ತಿ ಯಾರು ಎಂಬುದನ್ನು ನೋಡ್ತಾ ಸಂದರ್ಭದಲ್ಲಿ ಸ್ವತಃ ಪೌಲನೇ ಆತನ ವಿಷಯದಲ್ಲಿ ಸಾಕ್ಷ್ಯ ಹೇಳ್ತಾನೆ. ಫಿಲಿಪ್ಪಿ ಪತ್ರಿಕೆ 2:20 ವಚನದಲ್ಲಿ ಆತನ ಹಾಗೆ ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವಜನರೇ, ಇವತ್ತು ಸಭೆಯಲ್ಲಿ ನಾವು ನೋಡ್ತೇವೆ, ಇವತ್ತು ವಿಶ್ವಾಸಿ ಮಕ್ಕಳು, ದೇವಜನರು, ಸಹೋದರ ಸಹೋದರಿಯರು ಇವತ್ತು ಯಾವ ರೀತಿಗೆ ತಯಾರಾಗಬೇಕಪ್ಪ ಅಂತಂದ್ರೆ, ಇವತ್ತು ನಮಗೆ ಸಣ್ಣದೊಂದು ಜ್ವರ ಬಂತಪ್ಪ ಅಂದ್ರೆ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ.
ಇವತ್ತು ಒಂದು ಮೈ ಕೈ ನೋವಿತ್ತಪ್ಪ ಅಂತಂದ್ರೆ ಮನೆ ಬಿಟ್ಟು ನಾವು ಚರ್ಚ್ಗೆ ಬರಂಗಿಲ್ಲ ನಾವು. ಕಾರಣ ಏನಂದ್ರೆ ನಾವು ಹೇಳ್ತೀವಿ, ಯಾಕಂದ್ರೆ ನನಗೆ ಯಾಕೆ ನೀವು ಸಭೆಗೆ ಬಂದಿಲ್ಲ, ಯಾಕೆ ಚರ್ಚ್ಗೆ ಬಂದಿಲ್ಲ, ಯಾಕೆ ಪ್ರೇಯರ್ಗೆ ಬಂದಿಲ್ಲ ಅಂದ್ರೆ ಅಣ್ಣ ನನಗೆ ಜ್ವರ ಇತ್ತು ಅಂಬುದಾಗಿ ಹೇಳ್ಬೋದು. ಪಾಸ್ಟ್ರೇ ನನಗೆ ವಿಪರೀತವಾದಂಥ ನೋವಿತ್ತು, ನನಗೆ ನಾನು ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅದಕ್ಕೆ ಬಂದಿಲ್ಲ ಎಂಬುದಾಗಿ ಹೇಳ್ಬೋದು. ಮತ್ತೆ ನೀವು ಯಾಕೆ ಬಂದಿಲ್ಲ ಅಂತಂದರೆ ಪಾಸ್ಟ್ರೇ ಉದ್ಯೋಗ ಸಮಸ್ಯೆ, ಅದಕ್ಕೋಸ್ಕರವಾಗಿ ನಾವು ಉದ್ಯೋಗದ ನಿಮಿತ್ತವಾಗಿ ಬರಲಿಲ್ಲ ಎಂಬುದಾಗಿ ನಿಮ್ಗೆ ಕೇಳಿದ್ರೆ ಅನೇಕರು ನೀವು ಹೇಳ್ಬೋದು. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕಡೆ ಕಾಲದಲ್ಲಿ ಜೀವಿಸುವಂಥ ನಾವು ಸಭೆಯಲ್ಲಿ ಇಂಥ ಜನರು ಹೆಚ್ಚಾಗುವಂಥ ಸಂದರ್ಭದಲ್ಲಿ, ಇಂಥ ವಿಶ್ವಾಸಿ ಮಕ್ಕಳು ಹೆಚ್ಚಾಗುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಸಭೆಯಲ್ಲಿ ಉಜ್ಜೀವ ಅಂತಕ್ಕಂಥದ್ದು, ದೇವರ ಕೆಲಸ ಅಂತಕ್ಕಂಥದ್ದು, ದೇವರ ಮಹಿಮೆಗೆ ಅನೇಕ ಅಡ್ಡಿಗಳನ್ನು ಈ ಲೋಕದಲ್ಲಿ ಬರ್ತಾ ಇದೆ. ಆದರೆ ತಿಮೋತಿ ಮೂಲಕವಾಗಿ ನಾವು ಒಂದನ್ನು ಕಲಿಬೇಕು. ತಿಮೋತಿ ಜೀವಿತದ ಮೂಲಕ ಇವತ್ತು ನಾವು ಒಂದು ಪಾಠವನ್ನು ಕಲಿಬೇಕು. ತಿಮೋತಿ ಸ್ವಭಾವ ನೋಡುವಂಥ ಸಂದರ್ಭದಲ್ಲಿ, ತಿಮೋತಿಯ ಗುಣಲಕ್ಷಣ ನೋಡುವಂಥ ಸಂದರ್ಭದಲ್ಲಿ ಆತನು ಬಹಳ ಅಂಜುಬುರುಕನಾಗಿದ್ದನು, ಭಯಪಡುವಂಥ ವ್ಯಕ್ತಿಯಾಗಿದ್ದನು, ತುಂಬ ಆತನು ಭಯಪಡ್ತಾ ಇದ್ದನು. ಮೊದಲನೇದಾಗಿ. ಎರಡನೇದಾಗಿ ನಾವು ನೋಡ್ತೇವೆ ಆತನು ಸೂಕ್ಷ್ಮವಾದಂಥ ವ್ಯಕ್ತಿಯಾಗಿದ್ದನು. ಪದೇ ಪದೇ ಸಣ್ಣ ಸಣ್ಣ ವಿಷಯಗಳು ಕೂಡ ಆತನು ಕಣ್ಣೀರು ಸುರಿಸುವಂಥ ವ್ಯಕ್ತಿಯಾಗಿದ್ದನು. ಆತನು ಪ್ರತಿ ವಿಷಯದಲ್ಲಿ ಆತನು ಅಳುವಂಥ ಬಲಹೀನವಾದಂಥ ವ್ಯಕ್ತಿಯಾಗಿದ್ದನು ನಾವು ನೋಡ್ತೇವೆ. ಇದು ಎರಡನೇ ಕಾರಣ. ಆದರೆ ಮೂರನೇದಾಗಿ ನಾವು ನೋಡ್ತೇವೆ ಆತನು ಪದೇ ಪದೇ ಒಂದು ಸಲ ಅಲ್ಲ, ಆವಾಗ ಅಲ್ಲ, ದೇವರ ವಾಕ್ಯ ನೋಡ್ತೀವಿ. ಪೌಲನು ಹೇಳ್ತಾನೆ, ನಿನಗೆ ಸತತವಾಗಿ ಕಾಡುವಂಥ ಹೊಟ್ಟೆ ನೋವಿನ ನಿಮಿತ್ತವಾಗಿ ನೀನೇನು ಮಾಡಪ್ಪ ಅಂತಂದರೆ ಅವಾಗ ರಾಕ್ಷಸ ತೆಗೆದುಕೊಂಬುದಾಗಿ ಆತನಿಗೆ ಹೇಳುವಂಥ ಸಂದರ್ಭದಲ್ಲಿ ಇಷ್ಟೊಂದು ಬಲಹೀನತೆ, ಇಷ್ಟೊಂದು ರೋಗಗ್ರಸ್ತವಾದಂಥ ವ್ಯಕ್ತಿ, ಇಷ್ಟೊಂದು ಬಲಹೀನವಾದಂಥ ವ್ಯಕ್ತಿ, ಈ ವ್ಯಕ್ತಿ ಯಾವ ರೀತಿಗೆ ಪರಲೋಕದ ದೃಷ್ಟಿಯಲ್ಲಿ ಅಸಾಮಾನ್ಯವಾಗಿ ಆತನು ಬೆಳೆದನು ಅಂತಕ್ಕಂಥದ್ದೇ ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಈತನೇನು ಶಕ್ತಿಶಾಲಿ ಅಲ್ಲ, ಈತನೇನು ಬಲಶಾಲಿ ಅಲ್ಲ, ಈತನು ಆರೋಗ್ಯವಂತನಲ್ಲ, ಏನೇಲಿ ಈತನಲ್ಲಿ. ಆದರೂ ಕೂಡ ನಾವು ನೋಡ್ತಿದ್ದೇವೆ ಇವತ್ತು ಪರಲೋಕದ ದೃಷ್ಟಿಯಲ್ಲಿ ಈತನು ಅಸಮಾನವಾದಂಥ ವ್ಯಕ್ತಿಯಾಗಿ ಯಾವ ರೀತಿಗೆ ಆತನು ಸೇವೆ ಮಾಡ್ತಾನಪ್ಪ ಅಂತಂದರೆ, ಆತನು ಸಹಕಾರಿಯಾದನು, ಪರಿಚಾರಕನಾದನು, ಸೇವಕನಾದನು, ಸಭಾಪಾಲಕನಾದನು. ನಾವು ನೋಡ್ತಿದ್ದೇವೆ ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಆದನು ನಾವು ನೋಡ್ತೇವೆ. ತಿಮೋತಿ ವಿಷಯದಲ್ಲಿ ಇವತ್ತು ಪೌಲನು ಸಾಕ್ಷಿ ಹೇಳ್ತಾ ಇದ್ದಾನೆ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ, ಆತನ ಹಾಗೆ ನನ್ನ ಬಳಿಯಲ್ಲಿ ದೇವರ ಕಾರ್ಯಗಳನ್ನು ಕುರಿತು ಚಿಂತಿಸುವಂಥವರು ಬೇರೆ ಯಾರು ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಪೌಲನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಆ ಮಾತು ಓದ್ತಾ ಇದ್ದೇವೆ. ಆದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸಮಾನವಾದಂಥ ವ್ಯಕ್ತಿ ಈ ಒಂದು ತಿಮೋತಿ ಆಗಲಿಕ್ಕೆ ಕಾರಣ ಏನೆಂಬುದು ನೋಡುತ್ತಾ ಸಂದರ್ಭದಲ್ಲಿ, ಅಸಮಾನವಾಗಿ ಆತನು ಪರಲೋಕಕ್ಕೆ ಆತನು ದೃಷ್ಟಿಯಲ್ಲಿ ಬೀಳಲಿಕ್ಕೆ ಕಾರಣ ಏನೆಂಬುದು ನೋಡುತ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆತನ ಒಂದು ಜೀವಿತದಲ್ಲಿ ಸೇವೆ ವಿಷಯದಲ್ಲಿರುವಂಥ ಒಂದು ಕಸಿ ಆತನಿಗೆ ಆ ರೀತಿ ಉನ್ನತವಾಗಿ ನಡೆಸಿದಂದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಒಂದು ಪ್ರಾರ್ಥನೆ ಮಾಡಬೇಕು. ಇವತ್ತು ಸಭೆಯಲ್ಲಿ ತಿಮೋತಿ ಅಂತವ್ರು ಹೆಚ್ಚಾಗಬೇಕು ಅಂತ ಹೇಳಿದ್ರು. ಯೇಸು ಕ್ರಿಸ್ತನ ಬರುವಂಥ ಸಂದರ್ಭದಲ್ಲಿ ಕಡೆ ಕಾಲದಲ್ಲಿ ಜೀವಿಸುವಂಥ ನಾವೆಲ್ಲರೂ ಕೂಡ ಒಂದು ಪ್ರಾರ್ಥನೆ ಮಾಡಬೇಕು. ಸಭೆಯಲ್ಲಿ ತಿಮೋತಿ ಅಂತ ವ್ಯಕ್ತಿಗಳು, ತಿಮೋತಿ ಅಂತ ಯೌವನಸ್ಥರಿರ್ಬೇಕಂತ ಹೇಳಿರಿ. ಒಂದ್ ವೇಳೆ ಜೀವನ ಪೂರ್ತಿಯೆಲ್ಲ ತಂಡೆ ಬಂದು ನೆವ ಹೇಳುವಂಥ ವಿಶ್ವಾಸಗಳೇ ಚರ್ಚ್ ತುಂಬ ತುಂಬಿದ್ರೆ ಅಂತ ಹೇಳಿರಿ, ಸಭೆಗೆ ಏನು ಪ್ರಯೋಜನ? ಅದು ಸೇವೆಗೆ ಏನಾದರೂ ಪ್ರಯೋಜನ ಇದೆಯಾ? ತಂಡೆ ಬಂದು ಆರಾಧನೆ ಮಾಡಿ ಕಾಣಿಕೆ ಹಾಕಿ ಹೋಗಿ ಅವ್ರ ಮನೆ ಹೋಗಿ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋದ್ರಂದ್ರೆ ದೇವರ ಸೇವೆಯಲ್ಲಿ ಏನಾದರೂ ಸಹಕಾರಿಗಳಾಗ್ತಾರ? ದೇವರ ಸೇವೆ ಏನಾದರೂ ಬೆಳೀತದ? ಸಭೆ ಏನಾದರೂ ಉಚ್ಚಿ ಹೊಂತದ? ಕ್ರಿಸ್ತನ ಒಂದು ಏನಾದರೂ ಆ ಉದ್ದೇಶ ಪರಿಪೂರ್ಣ ಆಗ್ತದ್ರಿ ಭೂಮಿ ಮೇಲೆ? ಸಾಧ್ಯ ಇಲ್ಲ. ದೇವರ ರಾಜ್ಯ ನಮ್ಮಿಂದ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು. ಚೇಷ್ಟರಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ, ಪ್ರತಿಯೊಂದು ಸಭೆಯಲ್ಲಿ ದೇವರ ಮಕ್ಕಳು ಎಂಥವ್ರು ತಯಾರಾಗಬೇಕಪ್ಪ ಅಂತಂದರೆ, ಇವತ್ತು ತಿಮೋತಿ ಅಂತೆ ಪ್ರತಿಯೊಬ್ಬರು ಸಭೆಯಲ್ಲಿ ತಯಾರಾಗಬೇಕು. ಯಾವಾಗ ಸಭೆಯಲ್ಲಿ ತಿಮೋತಿ ಅಂತ ವ್ಯಕ್ತಿಗಳಿರ್ತಾರೋ, ತಿಮೋತಿ ಅಂತ ಸ್ವಭಾವವುಳ್ಳವರು ಇರ್ತಾರೋ, ಅವಾಗ ಸಭೆಯಲ್ಲಿ ಬಹಳಷ್ಟು ಉಜ್ಜೀವ ಇರ್ತದೆ ಮತ್ತು ದೇವರಿಗೂ ಕೂಡ ಮಹಿಮೆ ಆಗ್ತದೆ. ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಸತ್ಯವೇದದಲ್ಲಿ ಈತನು ಅಸಮಾನವಂತ ವ್ಯಕ್ತಿಯಾಗಲಿಕ್ಕೆ ಕಾರಣ ಏನಪ್ಪ ಅಂತ ನಾವು ನೋಡ್ತೇವೆ. ಈತನು ತನ್ನ 81ನೇ ವಯಸ್ಸಿನಲ್ಲಿ ಎಫೆಸ ಪಟ್ಟಣಕ್ಕೆ ಸುವಾರ್ತೆ ಸಾರ್ಲಿಕ್ಕೆ ಈತನು ಹೋಗ್ತಾನೆ. ಪೂರ್ತಿ ಮುಪ್ಪಿನ ಮುದುಕನಾಗ್ತಾನೆ ತಿಮೋತಿ. ಪೌಲನ ಹೋದ ಮೇಲೆ ಆತನು ಜವಾಬ್ದಾರಿ ತೆಗೆದುಕೊಂಡು ಆತನು ಸುವಾರ್ತೆ ಸೇವೆಗಾಗಿ ಎಫೆಸ ಪಟ್ಟಣಕ್ಕೆ ಹೋಗ್ತಾನೆ 81ನೇ ವಯಸ್ಸಿನಲ್ಲಿ. ಸುವಾರ್ತೆ ಸಾರೋದಕ್ಕೋಸ್ಕರ ಎಫೆಸ ಪಟ್ಟಣದಲ್ಲಿ ಸುವಾರ್ತೆಗೆ ಹೋದಂಥ ಸಂದರ್ಭದಲ್ಲಿ ತನ್ನ 81ನೇ ವಯಸ್ಸಿನಲ್ಲಿ ಅಲ್ಲಿ ಸುವಾರ್ತೆ ಸಾರುವಂಥ ಸಂದರ್ಭದಲ್ಲಿ ಆ ಎಫೆಸ ಪಟ್ಟಣದಲ್ಲಿರುವಂಥ ಅನ್ಯ ಜನರು, ಆ ಎಫೆಸ ಪಟ್ಟಣದಲ್ಲಿರುವಂಥ ಮತ್ತೊಂದು ಮಾದಿಗಳು ಏನು ಮಾಡ್ತಂದ್ರೆ, ಈ ತಿಮೋತಿಯನ್ನು ಅರ್ತೆಮಾ ದೇವಿ ಅಂತಕ್ಕಂಥ ತಮ್ಮ ಗುಡಿಯಲ್ಲಿ, ಆ ಒಂದು ಅರ್ತೆಮಾ ದೇವಿ ಅಂತಕ್ಕಂಥ ಗುಡಿಯಲ್ಲಿ ತೆಗೆದುಕೊಂಡು ಹೋಗಿ ಆತನನ್ನು ಹತ್ಯೆ ಮಾಡಿದ್ರೆ ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡ್ತೇವೆ ಅಂತ ಹೇಳಿ. ಸುವಾರ್ತೆ ಸಾರ್ತಾ ಈ ತಿಮೋತಿ ತನ್ನ ಪ್ರಾಣವನ್ನು ಕೊಟ್ಟನೆಂಬುದಾಗಿ ದೇವರ ವಾಕ್ಯ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ.
ಈ ರೀತಿಯಾಗಿ ನಾವು ನೋಡ್ತೇವೆ. ಇಷ್ಟೆಲ್ಲ ಆತನು ತ್ಯಾಗ ಮಾಡಿದ್ದರಿಂದ, ಸಮರ್ಪಣೆ ಮಾಡಿದ್ದರಿಂದ ನಾವು ನೋಡ್ತೇವೆ ಪರಲೋಕ ಆತನಿಗೆ ಅಸಮಾನವಾದಂಥ ವ್ಯಕ್ತಿ ಎಂಬುದಾಗಿ ಪರಲೋಕ ಮತ್ತು ಸ್ಥಾನಿಕ ಸಾರ್ವತ್ರಿಕ ಸಂಘ ಆತನಿಗೆ ಅನ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ 81 ವರ್ಷ ಆತನಿಗೆ ಆದರೂ ಕೂಡ ಕ್ರಿಸ್ತನಿಗೋಸ್ಕರವಾಗಿ ಆತನ ಹತಸಾಕ್ಷಿ ಅರ್ತಿಮಾದೇವಿ ಗುಡಿಯಲ್ಲಿ ಆದರೂ ಕೂಡ ನಾವು ನೋಡ್ತೇವೆ ಆತನಿಗೆ ಬೈಬಲ್ ಕೊಟ್ಟಂತ ಹೆಸರಿನ ಗೊತ್ತಾ, ಆತನಿಗೆ ದೇವ್ರು ಕೊಟ್ಟಂತ ಹೆಸರಿನ ಗೊತ್ತಾ, ಯೌವನಸ್ಥನಾದಂಥ ತಿಮೋತಿ ಎಂಬುದಾಗಿ ಆತನಿಗೆ ಹೆಸರು ಕೊಟ್ಟಿದ್ದಾನೆ ಅಂತ ಹೇಳಿ ದೇವರು. ಹಲ್ಲೆಲೂಯಾ. ಎಲ್ಲಿ ಕೂಡ ತಿಮೋತಿ ವಿಷಯದಲ್ಲಿ